ನಮಸ್ಕಾರ. ಇವತ್ತಿನ ನಮ್ಮ ಈ ಸಂವಿಧಾನದ ವಿವರಣೆಯಲ್ಲಿ ಆರ್ಟಿಕಲ್ 111 ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಅರ್ಥ ಮಾಡ್ಕೊಡಕ್ಕೆ ಒಂದು ಸಣ್ಣ ಕಥೆ ಕೇಳ್ಕೊಂಡ್ಬರೋಣ. ಊಹಿಸ್ಕೊಳ್ಳಿ, ಒಂದು ಸುಂದರವಾದ ಸಂಜೆ. ಶಂಕರಜ್ಜ ತಮ್ಮ ಮೊಮ್ಮಕ್ಕಳಾದ ಅನನ್ಯ, ಮೀರಾ ಮತ್ತೆ ರಾಹುಲ್ ಜೊತೆ ವರಂಡಾದಲ್ಲಿ ಕೂತಿದ್ದಾರೆ. ಆಗ ಅನನ್ಯಾಗೆ ಒಂದು ಕುತೂಹಲ. ಪಾರ್ಲಿಮೆಂಟ್ನಲ್ಲಿ ಒಂದು ಹೊಸ ಕಾನೂನು ಪ್ರಸ್ತಾವನೆ ಅಂದ್ರೆ ಬಿಲ್ ಪಾಸ್ ಆದ್ಮೇಲೆ ಮುಂದೆ ಏನಾಗುತ್ತೆ ಅಂತ ಅಜ್ಜಿನನ್ನ ಕೇಳ್ತಾಳೆ. ನಮಗೂ ಈ ಪ್ರಶ್ನೆ ಕಾಡುತ್ತೆ ಅಲ್ವಾ? ಟಿವಿಯಲ್ಲಿ ನಾಯಕರು ಚರ್ಚೆ ಮಾಡೋದನ್ನ ನಾವೆಲ್ಲರೂ ನೋಡ್ತೀವಿ, ಆದ್ರೆ ಆಮೇಲೇನಾಗುತ್ತೆ? ಇದನ್ನೇ ಯೋಚಿಸ್ತಿದ್ದ ನಮ್ಮ ಚುರುಕಾದ ರಾಹುಲ್ ತಕ್ಷಣ ಮಧ್ಯ ಬಾಯಾಕಿ ಕೇಳ್ತಾನೆ, ಅದೇ ಪಾರ್ಲಿಮೆಂಟಲ್ಲಿ ಓಕೆ ಅಂದ ತಕ್ಷಣ ಅದು ಡೈರೆಕ್ಟಾಗಿ ಕಾನೂನು ಆಗ್ಬಿಡತ್ತಜ್ಜ ಅಂತ. ಆಗ ಶಂಕರಜ್ಜನ್ ನಗ್ತಾ ತುಂಬಾ ಪ್ರೀತಿಯಿಂದ ಹೇಳ್ತಾರೆ, ಇಲ್ಲ ಕಂದ, ಅಲ್ಲಿಗೆ ಮುಗಿಲಿಲ್ಲ, ಪ್ರತಿ ಕಾನೂನಿಗೂ ಒಂದು ಫೈನಲ್, ಅಷ್ಟೇ ಮುಖ್ಯವಾದ ಕೊನೆ ಹೆಜ್ಜೆ ಬಾಕಿ ಇರುತ್ತೆ ಅಂತ. ಹಾಗಾದ್ರೆ ಆ ಕೊನೆ ಹೆಜ್ಜೆ ಯಾವುದು? ಈ ಪ್ರಾಸೆಸ್ ಎಷ್ಟು ಸುಂದರವಾಗಿದೆ ನೋಡಿ. ಅಜ್ಜ ಮಕ್ಕಳಿಗೆ ವಿವರಿಸ್ತಾರೆ. ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡೂ ಕಡೆ ಈ ಬಿಲ್ ಪಾಸ್ ಆದ್ಮೇಲೆ ಅದು ನೇರವಾಗಿ ನಮ್ಮ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರೋ ರಾಷ್ಟ್ರಪತಿಗಳ ಟೇಬಲ್ ಮೇಲೆ ಹೋಗುತ್ತೆ. ಅಂದ್ರೆ ಯಾವುದೇ ಒಂದು ಬಿಲ್ ನಿಜವಾದ ಕಾನೂನು ಆಗ್ಬೇಕಾದ್ರೆ ಅದಕ್ಕೆ ಪ್ರೆಸಿಡೆಂಟ್ ಅವರ ಅಂತಿಮ ಒಪ್ಪಿಗೆ ಅಂದ್ರೆ ಅಸೆಂಟ್ ಸಿಗ್ಲೇಬೇಕು. ಅವರು ಸಹಿ ಹಾಕೋವರೆಗೂ ಅದು ಬರೀ ಪ್ರಸ್ತಾವನೆ ಮಾತ್ರ, ಕಾನೂನು ಅಲ್ಲ. ಈಗ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಮ್ಮ ಸಂವಿಧಾನದ 111ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಮುಂದೆ 3 ಸ್ಪಷ್ಟವಾದ ಆಪ್ಷನ್ಸ್ ಇರುತ್ತೆ ಅಂತ ಅಜ್ಜ ಹೇಳ್ತಾರೆ. 1, ಅವರು ಆ ಬಿಲ್ಲಿಗೆ ಓಕೆ ಅನ್ಬೋದು. 2, ಒಪ್ಪಿಗೆಯನ್ನು ತಡೆ ಹಿಡಿಬೋದು. ಇಲ್ಲಾಂದ್ರೆ 3ನೇ ಆಪ್ಷನ್, ಇದರಲ್ಲಿ ಸ್ವಲ್ಪ ಚೇಂಜಸ್ ಬೇಕು, ಮತ್ತೆ ಯೋಚನೆ ಮಾಡಿ ಅಂತ ಪಾರ್ಲಿಮೆಂಟ್ಗೆ ವಾಪಸ್ ಕಳಿಸ್ಬೋದು. ಇದನ್ನು ಕೇಳಿದ ತಕ್ಷಣ ರಾಹುಲ್ ಹೇಳ್ತಾನೆ, ಅರೆ ಇದು ನಮ್ಮ ಟೀಚರು ನಮ್ಮ ಹೋಮ್ವರ್ಕ್ ಸರಿ ಇಲ್ಲ ಅಂದ್ರೆ ಮತ್ತೆ ಬರ್ಕೊಂಬನ್ನಿ ಅಂತ ಕರೆಕ್ಷನ್ ಮಾಡ್ತಾರಲ್ಲ, ಸೇಮ್ ಹಾಗೇ ಇದೆ ಅಂತ. ರಾಹುಲ್ ಮಾತಿಗೆ ಶಾಂತ ಸ್ವಭಾವದ ಮೀರಾ ತಲೆಯಾಡಿಸ್ತಾ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾಳೆ ಅಂದ್ರೆ, ಹೌದು ರಾಹುಲ್, ಸ್ಕೂಲಲ್ಲಿ ನಾವು ಗ್ರೂಪ್ ಪ್ರಾಜೆಕ್ಟ್ ಮಾಡಿದಾಗ ಟೀಚರ್ ಅದನ್ನ ನೋಡಿ ಇದರಲ್ಲಿ ಕೆಲವು ಬದಲಾವಣೆ ಮಾಡಿದ್ರೆ ಪ್ರಾಜೆಕ್ಟ್ ಇನ್ನೂ ಸೂಪರ್ ಆಗಿರುತ್ತೆ ಅಂತ ವಾಪಸ್ ಕೊಡ್ತಾರಲ್ಲ, ಅದೇ ರೀತಿ ರಾಷ್ಟ್ರಪತಿಗಳು ಕೂಡ ನಮ್ಮ ಕಾನೂನುಗಳನ್ನ ಇನ್ನಷ್ಟು ಇಂಪ್ರೂವ್ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ ಅಂತಾಳೆ. ಎಷ್ಟೊಂದು ಸಿಂಪಲ್ ಆಗಿ ಈ ಸಂಕೀರ್ಣ ಪ್ರಕ್ರಿಯೆನ ಅವಳು ಅರ್ಥ ಮಾಡಿಸ್ತಾಳೆ ಅಲ್ವಾ? ಅಜ್ಜ ಕೂಡ ಮೀರಾ ಮಾತನ್ನು ಒಪ್ಕೊಳ್ತಾ ಈ ಮರುಪರಿಶೀಲನಾ ಪ್ರಕ್ರಿಯೆಯನ್ನು ವಿವರಿಸ್ತಾರೆ. ನೀನು ಹೇಳಿದ್ದು 100% ಸರಿ ಮೀರಾ. ರಾಷ್ಟ್ರಪತಿಗಳು ಒಂದು ಸಾಧಾರಣ ಬಿಲ್ಲನ್ನು ಹಿಂದೆ ಕಳಿಸಿದ್ರೆ ಪಾರ್ಲಿಮೆಂಟ್ ಅದನ್ನು ಕಡ್ಡಾಯವಾಗಿ ಮತ್ತೆ ಚರ್ಚೆ ಮಾಡಲೇಬೇಕು. ರಾಷ್ಟ್ರಪತಿಗಳು ಹೇಳಿದ ಬದಲಾವಣೆಗಳು ಸರಿ ಇದೆಯೋ ಇಲ್ವೋ ಅಂತ ಮತ್ತೆ ಯೋಚನೆ ಮಾಡಬೇಕು. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವತ್ತೂ ಆತುರದ ನಿರ್ಧಾರಗಳು ಆಗಬಾರ್ದು ಅಂತ ಇಟ್ಟಿರೋ ಎಂಥ ಅದ್ಭುತವಾದ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಸಿಸ್ಟಮ್ ಇದು. ಸರಿ, ಹಾಗಾದ್ರೆ ಈ ಪ್ರಕ್ರಿಯೆ ಮುಂದೆ ಏನಾಗತ್ತೆ? ಅಜ್ಜ ಇಲ್ಲಿ ಸೆಕೆಂಡ್ ಟೈಮ್ ರೂಲ್ ಅಥವಾ 2ನೇ ಬಾರಿಯ ನಿಯಮವನ್ನ ಹೇಳ್ತಾರ. ಒಮ್ಮೆ ರಾಷ್ಟ್ರಪತಿಗಳು ಬಿಲ್ ವಾಪಸ್ ಕಳಿಸಿದ ಮೇಲೆ ಪಾರ್ಲಿಮೆಂಟ್ ಆ ಬದಲಾವಣೆಗಳನ್ನ ಒಪ್ಪಬಹುದು ಅಥವಾ ಒಪ್ಪದೆ ಹಾಗೆ ಇರಬಹುದು. ಆದ್ರೆ 2ನೇ ಬಾರಿ ಅದೇ ಬಿಲ್ಲನ್ನ ಪಾರ್ಲಿಮೆಂಟ್ ಮತ್ತೆ ಪಾಸ್ ಮಾಡಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ರೆ ಆಗ ರಾಷ್ಟ್ರಪತಿಗಳು ಅದಕ್ಕೆ ಕಡ್ಡಾಯವಾಗಿ ಒಪ್ಪಿಗೆ ಸೂಚಿಸಲೇಬೇಕು. ಅಂದ್ರೆ 2ನೇ ಬಾರಿಗೆ ನೋ ಅನ್ನೋ ಹಾಗಿಲ್ಲ. ಈ ರೂಲ್ ಕೇಳಿದ ತಕ್ಷಣ ಬುದ್ಧಿವಂತೆ ಮೀರಾ ಒಂದು ಆಳವಾದ ಪ್ರಶ್ನೆ ಕೇಳ್ತಾಳೆ. ಅಂದ್ರೆ ಅಜ್ಜ, ಫೈನಲ್ ಡಿಸಿಷನ್ ಪಾರ್ಲಿಮೆಂಟು ಅಂತ ಆಯ್ತಲ್ವಾ ಅಂತ. ಹೌದು, ಖಂಡಿತ. ರಾಷ್ಟ್ರಪತಿಗಳು ಸಲಹೆ ಕೊಡ್ಬೋದು, ಮರುಪರಿಶೀಲನೆಗೆ ಸೂಚಿಸ್ಬೋದು. ಆದ್ರೆ ಕಾನೂನು ಮಾಡೋ ಅಂತಿಮ ಅಧಿಕಾರ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿರೋ ಪಾರ್ಲಿಮೆಂಟ್ ಹತ್ರನೇ ಇರುತ್ತೆ ಅನ್ನೋದನ್ನ ಈ ನಿಯಮ ಕನ್ಫರ್ಮ್ ಮಾಡುತ್ತೆ. ಇದೇ ಅಲ್ವಾ ನಮ್ಮ ಸಂವಿಧಾನದ ನಿಜವಾದ ಶಕ್ತಿ? ಆದ್ರೆ ಕಥೆ ಎಲ್ಲಿಗೆ ಮುಗಿಯಲ್ಲ. ಅಜ್ಜ ಒಂದು ವಿಶೇಷವಾದ ರೂಲ್ ಬಗ್ಗೆ ಹೇಳ್ತಾರೆ. ಎಲ್ಲಾ ಬಿಲ್ಗಳಿಗೂ ಈ ನಿಯಮ ಅನ್ವಯಿಸಲ್ಲ ಮಕ್ಳೇ ಅಂತ ಹೇಳ್ತಾ ಮನಿ ಬಿಲ್ಸ್ ಅಥವಾ ಹಣಕಾಸು ಮಸೂದೆಗಳ ಬಗ್ಗೆ ತಿಳಿಸ್ತಾರೆ. ಸಾಧಾರಣ ಬಿಲ್ಗಳನ್ನ ರಾಷ್ಟ್ರಪತಿಗಳು ಮರುಪರಿಶೀಲನೆಗೆ ವಾಪಸ್ ಕಳಿಸ್ಬೋದು. ಆದ್ರೆ ಹಣಕಾಸು ಬಿಲ್ಗಳನ್ನ ಅವರು ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸೋ ಹಾಗಿಲ್ಲ. ಅದಕ್ಕೆ ಅವರು ಒಪ್ಪಿಗೆ ಕೊಡ್ಲೇಬೇಕು ಅಥವಾ ತಡೆ ಹಿಡಿಬೋದು. ಆದ್ರೆ ಮತ್ತೆ ಯೋಚಿಸಿ ಅಂತ ವಾಪಸ್ ಕಳಿಸೋ ಪವರ್ ಅವರಿಗಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಅನನ್ಯ ತಕ್ಷಣ ಮನೆಯದ್ದೇ ಆದ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾಳೆ. ಅರ್ಥ ಆಯ್ತು ಅಜ್ಜ, ಇದು ಕೆಲವು ವಿಷಯಗಳಲ್ಲಿ ಶಾರ್ಟ್ಕಟ್ ಇದ್ದ ಹಾಗೆ. ಅಂದ್ರೆ ನಾವು ಮಕ್ಕಳು ಮನೇಲಿ ಏನಾದ್ರೂ ಪ್ಲಾನ್ ಮಾಡಿದ್ರೆ ಅಪ್ಪ ಅಮ್ಮ ಅದಕ್ಕೆ ಸ್ವಲ್ಪ ಚೇಂಜಸ್ ಹೇಳ್ತಾರೆ. ಆದ್ರೆ ನಾವೇ ಹಠ ಹಿಡಿದ್ರೆ ಕೊನೆಗೆ ಒಪ್ಕೋತಾರೆ. ಅದು ಸಾಧಾರಣ ಬಿಲ್. ಆದ್ರೆ ಪಪ್ಪಾನೇ ದುಡ್ಡು ಖರ್ಚು ಮಾಡೋ ವಿಷಯ ಆದ್ರೆ ಅದಕ್ಕೆ ಶಾರ್ಟ್ಕಟ್, ಅಲ್ಲಿ ವಾಪಸ್ ಮಾತಿಲ್ಲ ಅಂತಾಳೆ. ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸನ್ನ ಮಕ್ಕಳು ಎಷ್ಟೊಂದು ಸುಲಭವಾಗಿ ತಮ್ಮ ಲೈಫ್ಗೆ ಕನೆಕ್ಟ್ ಮಾಡ್ತಾರಲ್ವಾ? ಈ ಮಾತುಕತೆ ಮಧ್ಯೆ ಅಜ್ಜ ನಮ್ಮ ಸಂವಿಧಾನ ರಚನಾ ಸಭೆಯ ಒಂದು ಕುತೂಹಲಕಾರಿ ಫ್ಯಾಕ್ಟ್ ಹಂಚಿಕೊಳ್ತಾರೆ. ರಾಷ್ಟ್ರಪತಿಗಳು ಒಂದು ಬಿಲ್ಲನ್ನ ವಾಪಸ್ ಕಳ್ಸೋಕೆ ಸಂವಿಧಾನದಲ್ಲಿ ಇಷ್ಟೇ ದಿನ ಅಂತ ಯಾವ ಟೈಮ್ ಲಿಮಿಟ್ ಕೂಡ ಫಿಕ್ಸ್ ಮಾಡಿಲ್ಲ. ಮೂಲ ಡ್ರಾಫ್ಟ್ನಲ್ಲಿ 6 ವಾರಗಳ ಗಡುವಿತ್ತು. ಆದ್ರೆ ಡಾ. ಅಂಬೇಡ್ಕರ್ ಅವರು ಅದನ್ನ ಚೇಂಜ್ ಮಾಡಿ ಕೇವಲ ಆದಷ್ಟು ಬೇಗ ಅಂತ ಸೇರ್ಸಿದ್ರು. ನಮ್ಮ ಸಂವಿಧಾನ ಶಿಲ್ಪಿಗಳು ರಾಷ್ಟ್ರಪತಿಗಳ ಜವಾಬ್ದಾರಿ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ರು ಅನ್ನೋದನ್ನ ಇದು ತೋರಿಸುತ್ತೆ.
ಆಗ ರಾಹುಲ್ಗೆ ಒಂದು ತುಂಟ ಯೋಚನೆ ಬರುತ್ತೆ. ಅಜ್ಜ, ರಾಷ್ಟ್ರಪತಿಗಳು ಒಪ್ಪಿಗೆನೂ ಕೊಡದೆ ವಾಪಸ್ಸು ಕಳಿಸ್ದೆ ಹಾಗೆ ಸುಮ್ಮನೆ ಕೂತ್ಬಿಟ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಅಜ್ಜ ಹೇಳ್ತಾರೆ, ಇದನ್ನೇ ಪಾಕೆಟ್ ವೀಟೋ ಅಂತ ಕರೆಯೋದು. ಬಿಲ್ಲನ್ನ ಎಷ್ಟು ದಿನದಲ್ಲಿ ವಾಪಸ್ ಕಳಿಸ್ಬೇಕು ಅನ್ನೋ ನಿಖರವಾದ ಟೈಮ್ ಲಿಮಿಟ್ ಇಲ್ಲದೆ ಇರೋದ್ರಿಂದ ರಾಷ್ಟ್ರಪತಿಗಳು ಬಿಲ್ಲನ್ನ ಹಾಗೇ ತಮ್ಮ ಜೇಬಿನಲ್ಲಿ ಇಟ್ಕೊಂಡ ಹಾಗೆ ಅನಿರ್ದಿಷ್ಟ ಅವಧಿಗೆ ಪೆಂಡಿಂಗ್ ಇಡ್ಬೋದು. 1986ರಲ್ಲಿ ರಾಷ್ಟ್ರಪತಿ ಜೇಲ್ ಸಿಂಗ್ ಅವರು ಪೋಸ್ಟಲ್ ಬಿಲ್ ವಿಚಾರದಲ್ಲಿ ಇದೇ ಪಾಕೆಟ್ ವೀಟೋನ ಬಳಸಿದ್ರು ಅನ್ನೋ ಹಿಸ್ಟ್ರಿನೂ ಅಜ್ಜ ವಿವರಿಸ್ತಾರೆ. ಕೊನೆಗೆ ಮಕ್ಕಳೆಲ್ಲರೂ ಸೇರಿ ತಾವು ಕಲ್ತಿದ್ದನ್ನ ಎಷ್ಟು ಚೆನ್ನಾಗಿ ಸಮರೈಸ್ ಮಾಡ್ತಾರೆ ನೋಡಿ. ಅನನ್ಯ ಹೇಳ್ತಾಳೆ, ಬಿಲ್ ಫಸ್ಟ್ ಪಾರ್ಲಿಮೆಂಟ್ನಿಂದ ರಾಷ್ಟ್ರಪತಿಗಳ ಹತ್ರ ಹೋಗುತ್ತೆ. ರಾಹುಲ್ ಹೇಳ್ತಾನೆ, ರಾಷ್ಟ್ರಪತಿಗಳು ಬೇಕಾದ್ರೆ ಚೇಂಜಸ್ ಮಾಡಿ ಅಂತ ವಾಪಸ್ ಕಳಿಸ್ಬೋದು. ಕೊನೆಗೆ ಮೀರಾ ಮುಕ್ತಾಯ ಮಾಡ್ತಾಳೆ, ಆದರೆ 2ನೇ ಬಾರಿ ಅದೇ ಬಿಲ್ ಬಂದ್ರೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಒಪ್ಲೇಬೇಕು. ಈ ಕಠಿಣವಾದ ಸಾಂವಿಧಾನಿಕ ಪ್ರಕ್ರಿಯೆನ ಮಕ್ಕಳು ತಮ್ಮದೇ ಭಾಷೆಯಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಸುಂದರವಾದ ಸಂಜೆಯ ಕೊನೆಯಲ್ಲಿ ಅಜ್ಜ ಒಂದು ಬಹಳ ಅರ್ಥಪೂರ್ಣವಾದ ಮಾತನ್ನ ಹೇಳ್ತಾ ಈ ಚರ್ಚೆನ ಮುಗಿಸ್ತಾರೆ. ನೋಡಿ ಮಕ್ಕಳೇ, ಒಂದು ಕಾನೂನಾಗೋಕೆ ಇಷ್ಟೆಲ್ಲ ಸ್ಟೆಪ್ಸ್ ಇರುತ್ತೆ, ಇಷ್ಟೆಲ್ಲ ಯೋಚನೆ ಮಾಡ್ತಾರೆ. ಯಾಕಂಡ್ಲೆ ಪಾರ್ಲಿಮೆಂಟ್ ಪಾಸ್ ಮಾಡೋ ಪ್ರತಿಯೊಂದು ಕಾನೂನು ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ನೇರವಾದ ಪ್ರಭಾವ ಬೀರುತ್ತೆ. ಹಾಗಾಗಿ ಈ ಪ್ರತಿ ಹಂತ, ಆ ಅಂತಿಮ ಒಪ್ಪಿಗೆ ಬಹಳ ಬಹಳ ಮುಖ್ಯ. ಎಂಥ ಅದ್ಭುತವಾದ ಮಾತು! 111ನೇ ವಿಧಿ ಕೇವಲ ಒಂದು ನಿಯಮ ಅಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವದ ಜವಾಬ್ದಾರಿಯ ಸಂಕೇತ. ಮುಂದಿನ ಬಾರಿ ಹೊಸ ಕಾನೂನಿನ ಸುದ್ದಿ ಬಂದಾಗ ಈ ಸಂಪೂರ್ಣ ಪ್ರಕ್ರಿಯೆ ನಿಮಗೆ ಖಂಡಿತ ನೆನಪಿಗೆ ಬರುತ್ತೆ. ಈ ವ್ಯವಸ್ಥೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಯೋಚನೆ ಮಾಡ್ತಾ ಇರಿ.